ಅನಂತೇಶ್ವರ ಎಂಬ ಊರಿನಲ್ಲಿ ರಾಘವೇಂದ್ರ ಹಾಗೂ ಅವರ ಧರ್ಮಪತ್ನಿ ಜಾನಕಿ ಎನ್ನುವರು ವಾಸ ಮಾಡುತ್ತಿದ್ದರು. ಹೆಸರಿನ ಹಾಗೆ ರಾಮಸೀತೆಯ ಜೋಡಿ ಅಂತ ಹೇಳಿದ್ರೂ ಕಡಿಮೆ. ಅಷ್ಟು ಅನ್ಯೋನ್ಯತೆ, ಪ್ರೀತಿ, ಕರುಣೆಯಿಂದ ಇದ್ದರು. ಮನೆ ಬಾಗಿಲಿಗೆ ಬಂದು ಕಷ್ಟ ಅಂತ ಬಂದವರಿಗೆ ತಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡುತ್ತಿದ್ದರು. ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಎಷ್ಟೋ ದೇವರಿಗೆ ಹರಕೆ ಹೊತ್ತು ಎಷ್ಟೇ ಮದ್ದು ಮಾಡಿದರೂ ಮಕ್ಕಳಾಗಲಿಲ್ಲ. ಹಾಗಾಗಿ ಗಂಡ ಹೆಂಡತಿ ಒಂದು ನಿರ್ಧಾರಕ್ಕೆ ಬಂದು ಒಂದು ಅನಾಥಾಶ್ರಮದಿಂದ ಮಗುವನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ತುಂಬ ಪ್ರೀತಿಯಿಂದ ಸಾಕಿ ಇರುವ ಒಬ್ಬನೇ ಮಗನಿಗೆ ಬೇಕಾದದ್ದನ್ನೆಲ್ಲ ಕೊಡಿಸುತ್ತಾರೆ. ಮಗನಿಗೆ ಉತ್ತಮ ವಿದ್ಯಾಭ್ಯಾಸ ಬೇಕು, ಒಳ್ಳೆಯ ಕಾಲೇಜಿನಲ್ಲಿ ಕಲಿಯಬೇಕು ಅಂತ ಲೋನ್ ತೆಗೆದು ಮಗನನ್ನು ಕಲಿಸುತ್ತಾರೆ. ಅವರ ಪರಿಶ್ರಮದಂತೆ ಮಗ ರೋಹಿತ್ ಒಳ್ಳೆಯ ಮಾರ್ಕ್ ತೆಗೆದು ಹೊರದೇಶದಲ್ಲಿ ಒಂದು ಉದ್ಯೋಗ ಪಡೆಯುತ್ತಾನೆ. ತಂದೆ ತಾಯಿಗೆ ಖುಷಿಯಲ್ಲಿ ಕಾಲು ನೆಲದ ಮೇಲೆ ನಿಲ್ಲಲಿಲ್ಲ. ಮಗನಿಗೆ ಹೊರದೇಶದಲ್ಲಿ ಕೆಲಸ ಆದ ಖುಷಿಗೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ಊರಿನವರನ್ನು ಕರೆದು ಊಟ ಹಾಕಿಸುತ್ತಾರೆ. ನಂತರ ರೋಹಿತ್ ಹೊರದೇಶಕ್ಕೆ ಹೋಗಿ ಅಲ್ಲೇ ಕೆಲಸ ಮಾಡಿ ಮನೆ ಖರೀದಿಸಿ ವರ್ಷಕ್ಕೆ ಒಮ್ಮೆ ಊರಿಗೆ ಬಂದು ಅಪ್ಪನನ್ನು ಭೇಟಿ ಮಾಡಿ ಹೋಗುತ್ತಿದ್ದ. ಊರಿಗೆ ಬರುತ್ತಾನೆ ಎನ್ನುವಾಗ ಆ ತಾಯಿಯ ಖುಷಿ ನೋಡಿ ಖುಷಿ ಪಡಬೇಕು. ಅಷ್ಟು ಸಂತೋಷದಿಂದ ಮಗನಿಗೆ ಇಷ್ಟವಾದ ಎಲ್ಲ ತಿಂಡಿ ಮಾಡಿ ಇಡುತ್ತಿದ್ದರು. ಹೊರದೇಶಕ್ಕೆ ಹೋದ ಮೊದಲ ವರ್ಷ ದಿನಾಲು ವಿಡಿಯೋ ಕಾಲ್ ಮಾಡುತ್ತಿದ್ದ ಮಗ ಕ್ರಮೇಣ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಕಾಲ್ ಮಾಡಲು ಪ್ರಾರಂಭಿಸಿದ. ಜಾನಕಿ ಅಮ್ಮನಿಗೆ ಬೇಸರವಾಗಿ ಅತ್ತಾಗ ರಾಘವೇಂದ್ರರು ಸಮಾಧಾನ ಮಾಡುತ್ತಿದ್ದರು. ಮಗ ಬ್ಯುಸಿ ಇರಬಹುದು, ಪಾಪ ಎಷ್ಟು ಕಷ್ಟಪಡುತ್ತಿದ್ದಾನೋ ಏನೋ, ಹೀಗೆ ಹೇಳಿ ಜಾನಕಿ ಅಮ್ಮನ ಸಮಾಧಾನ ಮಾಡಿಸುತ್ತಿದ್ದರು. ಅವರು ಕೂಡ ಪತ್ನಿ ಜಾನಕಿಗೆ ಹೇಳದೆ ಕೊರಗುತ್ತಿದ್ದರು. ಮಗನಿಗೆ ಖರ್ಚು ಇರಬಹುದು ಎಂದು ಮೊದಲ ವರ್ಷ ಅವನಿಂದ ಸ್ವಲ್ಪವೂ ಹಣ ತೆಗೆದುಕೊಳ್ಳದೆ ಅವರು ಅವನಿಗೆಂದು ತೆಗೆದ ಸಾಲವನ್ನು ತಾವೇ ದುಡಿದು ತೀರಿಸುತ್ತಿದ್ದರು. ಕ್ರಮೇಣ ಮಗನ ಮಾತನಾಡುವ ಶೈಲಿ ದಾಟಿ ಬದಲಾಗುವುದು ಪ್ರಾರಂಭವಾಯಿತು. ಒಮ್ಮೆ ರಾಘವೇಂದ್ರರು ತೋಟಕ್ಕೆ ಹೋದಾಗ ಕುಸಿದು ಬಿದ್ದು ಕಾಲಿಗೆ ಪೆಟ್ಟಾಗಿತ್ತು. ಅವರು ಹಾಸ್ಪಿಟಲ್ನಲ್ಲಿ ಇರುವ ಸಮಯದಲ್ಲಿ ಮಗ ಕಾಲ್ ಮಾಡಿದ್ದ. ಜಾನಕಿ ಅಮ್ಮ ಅಳುತ್ತಾ ತಂದ ಆಸ್ಪತ್ರೆಯಲ್ಲಿದ್ದಾರೆ, ಕಾಲಿಗೆ ಪೆಟ್ಟಾಗಿದೆ, ಬೇಗ ಹುಷಾರಾಗ್ತಾರಂತ ಡಾಕ್ಟರ್ ಹೇಳಿದ್ರು, ಯಾವಾಗ ಊರಿಗೆ ಬರ್ತೀಯಾ, ಆಗಲೇ 2.5 ವರ್ಷ ಆಯಿತು, ಇನ್ನೂ ಊರಿಗೆ ಬರಲಿಲ್ಲ, ಯಾವಾಗ ಬರ್ತೀಯಾ, ಅಪ್ಪನಿಗೂ ನಿನ್ನ ನೆನಪು ತುಂಬ ಆಗ್ತಾ ಉಂಟು, ಇಲ್ಲಿನ ಹಾಸ್ಪಿಟಲ್ನ ಬಿಲ್ ಸದ್ಯಕ್ಕೆ ಊರಿನ ಅಶೋಕಣ್ಣ ಕಟ್ಟಿದ್ರು, ಅವರ ಹತ್ರ ನಿಂದು ಮೊಬೈಲ್ ನಂಬರ್ ಉಂಟಲ್ವಾ, ಅವರಿಗೆ ಮೊಬೈಲಿಂದ ಮೊಬೈಲಿಗೆ ಹಣ ಹಾಕ್ತಾರಂತಲ್ಲ, ಹಾಗೆ ಕಳಿಸಿಬಿಡು ಆಯ್ತಾ ಕಂದ ಅಂತ ತಾಯಿ ಜಾನಕಿಯಮ್ಮ ಹೇಳಿದಾಗ ರೋಹಿತ್, ನೋಡಮ್ಮ, ಸದ್ಯಕ್ಕೆ ನನ್ನ ಹತ್ರ ಹಣ ಇಲ್ಲ, ಅಪ್ಪ ಹೇಗೋ ಹುಷಾರಾಗ್ತಾರೆ, ಕಾಲಿಗೆ ತಾಗಿದ್ದು ಅಷ್ಟೇ ತಾನೇ, ಮತ್ತೆ ಅವರೇ ಹುಷಾರಾದ ನಂತರ ಅಶೋಕಣ್ಣನಿಗೆ ಹಣ ಕೊಡ್ತಾರೆ, ನಾನು ಕೊಡಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಕಾಲ್ ಕಟ್ ಮಾಡಿದ. ಮಗನ ಉತ್ತರ ಕೇಳಿ ಜಾನಕಿ ಅಮ್ಮನಿಗೆ ಈ ಬಿಸಿ ತುಪ್ಪ ಬಾಯಿಗೆ ಹಾಕಿ ಉಗುಳಿಕ್ಕೂ ಆಗದೆ ನುಂಗ್ಲಿಕ್ಕೂ ಆಗದೆ ಅಂಥ ಪರಿಸ್ಥಿತಿ ಆಯಿತು. ಆದರೂ ಸಮಾಧಾನದಲ್ಲಿ ತಾಯಿ ಜಾನಕಿ ಅಮ್ಮ ಇನ್ನೊಮ್ಮೆ ಕಾಲ್ ಮಾಡಿ, ನೋಡು ಕಂದ, ಅಪ್ಪನಿಗೆ ನಿಂಗೆ ತೆಗೆದ ಲೋನ್ ಕಟ್ಟಲಿಕ್ಕೆ ಇದೆ, ನಿಂಗೆ ಇಷ್ಟು ಕಲಿಸಲು ಪಾಪ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಜೊತೆಗೆ ನಿಂಗೆ ಅಲ್ಲಿ ಮನೆ ತೆಗೆದುಕೊಳ್ಳಿಕ್ಕೆ ಇನ್ನೊಮ್ಮೆ ಸಾಲ ಮಾಡಿದ್ರು, ಪಾಪ ಅವರಿಗೂ ಕಷ್ಟ ಆಗುತ್ತೆ, ಅದಕ್ಕೆ ನಿನ್ನ ಹತ್ರ ಕೇಳಿದ್ದು ಮಗ ಅಂತ ತಾಯಿ ಹೇಳಿದಾಗ ಮಗ ರೋಹಿತ್, ಅಪ್ಪನಿಗೆ ಲೋನ್ ತೆಗೆದು ಕಲಿಸ್ಲಿಕ್ಕೆ ನಾನು ಹೇಳಿದ್ನಾ, ನಾನೇನು ಹೇಳಿಲ್ಲ, ಒಳ್ಳೆ ಕಾಲೇಜಿಗೆ ಹಾಕಿ ಅಂತ, ಜೊತೆಗೆ ಇಲ್ಲಿ ಮನೆ ತೆಗೆದುಕೊಂಡಿದ್ದು ನನಗೆ ಇರಲಿಕ್ಕೆ, ಅದಕ್ಕೆ ವ್ಯವಸ್ಥೆ ನೀವೇ ಮಾಡಬೇಕು, ನೀವೇ ಅಲ್ವಾ ಹೊರದೇಶಕ್ಕೆ ಹೋಗಿ ಒಳ್ಳೆ ಕೆಲಸಕ್ಕೆ ಸೇರಲಿಕ್ಕೆ ಹೇಳಿದ್ದು, ಈಗ ನನ್ನ ಹತ್ರ ಹಣ ಇಲ್ಲ, ನನಗೆ ಆಗೋದಿಲ್ಲ ಕೊಡಲಿಕ್ಕೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದ. ಜಾನಕಿ ಅಮ್ಮ ಮೊಬೈಲ್ ಕಿವಿಗೆ ಇಟ್ಟು ಹಾಗೆಯೇ ನಿಂತಿದ್ದರು. ಕಾಲ್ ಕಟ್ ಮಾಡಿ ಆಗಲೇ 2-3 ನಿಮಿಷ ಆಗಿತ್ತು. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಿತ್ತು. ಗಂಡ ರಾಘವೇಂದ್ರರಿಗೆ ಈ ವಿಷಯ ಗೊತ್ತಾಗಬಾರದೆಂದು ಕಣ್ಣೀರು ಒರೆಸಿ ಗಂಡನ ಹತ್ತಿರ ಹೋಗಿ ಕುಳಿತರು. ಹೆಂಡತಿಯ ಮುಖ ನೋಡಿ ರಾಯರಿಗೆ ಏನೋ ಅರ್ಥ ಆಯಿತು, ಆದರೂ ಸುಮ್ಮನಿದ್ದರು. ಹಾಸ್ಪಿಟಲ್ನ ಬಿಲ್ ಕಟ್ಟಿದ ಅಶೋಕಣ್ಣನಿಗೆ ಹಣ ಹಿಂತಿರುಗಿಸಲು ಜಾನಕಿಯಮ್ಮ ತಮ್ಮ 4 ಚಿನ್ನದ ಬಳೆಯನ್ನು ಅಡವಿಟ್ಟು ಹಣ ತೆಗೆದು ತಂದುಕೊಟ್ಟರು. ಮಗ ಕಾಲೇಜ್ ಹೋಗೋ ಟೈಮಲ್ಲಿ ಬೇಕಾದನ್ನು ತೆಗೆದುಕೊಡಿಸುತ್ತಿದ್ದವರು ಅದಕ್ಕೆಂದೇ ಎಕ್ಕರೆಗಟ್ಟಲೆ ಇದ್ದ ಜಾಗ ಮಾರಿ ಈಗ ಖಾಲಿ ಮನೆ ಸಮೇತ 50 ಸೆನ್ಸ್ ಜಾಗ ಉಳಿದಿತ್ತು. ಹೀಗೆ ದಿನ ಮುಂದೂಡುತ್ತಾ 4-5 ವರ್ಷಗಳೇ ಕಳೆಯಿತು. ತಾಯಿಗೆ ಮಗನ ದಾರಿ ಕಾದು ಸುಸ್ತಾಗಿದ್ದರು. ಏನಾದರೂ ಕಾರಣ ಹೇಳಿ ಪ್ರತಿ ಸಲ ಊರಿಗೆ ಬರುವುದನ್ನು ಬಿಟ್ಟು 4-5 ವರ್ಷವೇ ಆಗಿತ್ತು. ಒಂದು ದಿನ ಬೆಳಿಗ್ಗೆ ತಾಯಿ ಜಾನಕಿಯಮ್ಮ ತುಳಸಿಗೆ ಪೂಜೆ ಮಾಡೋ ಹೊತ್ತಿನಲ್ಲಿ
ಮನೆ ಮುಂದೆ ಒಂದು ದೊಡ್ಡ ಕಪ್ಪು ಬಣ್ಣದ ಕಾರು ಬಂದು ನಿಂತಿತ್ತು. ಮಗ ರೋಹಿತ್ ಕಾರ್ ಡೋರ್ ತೆಗೆದು ಹೊರಬಂದ. ಜಾನಕಿ ಅಮ್ಮನಿಗೆ ಖುಷಿಯಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ಏನಂದ್ರೆ ಬೇಗ ಬನ್ನಿ, ಒಮ್ಮೆ ಬನ್ನಿ ಹೊರಗೆ ಅಂತ ಜೋರಾಗಿ ಕೂಗಿದರು. ರಾಯರು ಹೆದರಿ ಏನೋ ಅನಾಹುತ ಆಯಿತು ಅಂತ ತಿಳಿದು ಹೊರಗೆ ಓಡಿ ಬಂದರು. ಹೆಂಡತಿಯನ್ನು ನೋಡಿದರೆ ಚಿಕ್ಕ ಮಕ್ಕಳು ಜಾತ್ರೆಯಲ್ಲಿ ಗೊಂಬೆಯನ್ನು ನೋಡಿ ಚಪ್ಪಾಳೆ ತಟ್ಟಿ ನಲಿದ ಹಾಗೆ ಇವಳು ರಸ್ತೆ ನೋಡಿ ನಲಿಯುವುದನ್ನು ಕಂಡು ಇವಳಿಗೇನಾಯಿತು ಅಂತ ತಮ್ಮ ಕನ್ನಡಕ ಹಾಕಿ ಹೊರಗೆ ತುಳಸಿಕಟ್ಟೆ ಹತ್ತಿರ ಬಂದರು. ರೋಹಿತ್ ಗೇಟ್ ತೆಗೆದು ಒಳಗೆ ಬಂದ. ಜಾನಕಿ ಅಮ್ಮ ಓಡಿ ಹೋಗಿ ಅಪ್ಪಿ ಅತ್ತು ಅವನ ಕೈ ಹಿಡಿದು ಕರೆದುಕೊಂಡು ಬಂದರು. ಏನ್ ಕಂದ, ಒಂದು ಬರ್ತೇನಂತ ಹೇಳಿದ್ರೆ ನಿನ್ನನ್ನು ಕರ್ಕೊಂಡು ಬರಲಿಕ್ಕೆ ನಾವೇ ಬರ್ತಿದ್ವಲ್ಲ. ಬಾ ಕೂತ್ಕೋ, ಎಷ್ಟು ಸಣ್ಣಗಾಗಿದ್ದೀಯಾ. ಅಲ್ಲಿ ಸರಿ ಊಟ ಇಲ್ವೇ ಏನೋ. ಯಾವಾಗ ಹೊರಡಿದ್ಯಾ, ಹೇಗೆ ಬಂದೆ, ಯಾರು ಬಂದರು, ಯಾರಾದರೂ ಕರ್ಕೊಂಡು ಬರಲಿಕ್ಕೆ ಬಂದ್ರಾ, ಬಾಯಾರಿಕೆ ಆಗ್ತಾ ಉಂಟಾ, ನೀರು ಬೇಕಾ, ಚಾ ಕುಡಿತ್ಯಾ ಅಥವಾ ಚಾ ಕುಡಿದು ಬಂದಿದ್ಯಾ, ಹೀಗೆ ಒಂದೇ ಸಮನೆ ಜಾನಕಿಯಮ್ಮ ಮಾತಾಡಿಸ್ತಾ ಇದ್ರು. ಆಗ ರಾಯರು ಸ್ವಲ್ಪ ಸಮಾಧಾನ ಅವ ಸ್ವಲ್ಪ ಉಸಿರಾಡ್ಲಿ, ಎಷ್ಟು ಪ್ರಶ್ನೆ ಕೇಳ್ತೀಯಾ, ಒಳಗೆ ಬಾ ಮಗ, ಮೊದಲು ಸ್ನಾನ ಮಾಡು, ಮತ್ತೆ ತಿಂಡಿ ತಿನ್ನುವಂತೆ. ಅದಿರಲಿ, ನಿನ್ನ ಬ್ಯಾಗ್ ಎಲ್ಲಿ ಉಂಟು, ಗಾಡಿಯಲ್ಲಿ ಉಂಟಾ, ನೀನು ಒಳಗೆ ಹೋಗು, ನಾನು ಹೋಗಿ ಬ್ಯಾಗ್ ತರ್ತೇನೆ ಅಂತ ರಾಯರು ಹೊರಡಿದ್ರು. ಇಷ್ಟು ಹೊತ್ತು ಸುಮ್ಮನಿದ್ದ ಮಗ ಅಪ್ಪ ನಿಲ್ಲಿ ಅಂತ ಹೇಳಿ ಹಿಂದೆ ಗಾಡಿ ಕಡೆ ತಿರುಗಿ ಜಾನು ಕಮ್ ಹಿಯರ್ ಅಂದ. ಜಾನಕಿಯಮ್ಮ ರಾಯರು ಗಾಡಿ ಕಡೆ ನೋಡಿದ್ರು. ಒಬ್ಬಳು ಸುಂದರವಾದ ಕಾರ್ ಡೋರ್ ತೆಗೆದು ಹೊರ ಬಂದಳು. ಅವಳ ವೇಷಭೂಷಣ ಹೇಗಿತ್ತಂದರೆ ಚಿಕ್ಕ ಸ್ಕರ್ಟ್ ಅಂದರೆ ಚಿಕ್ಕ ಲಂಗ ಥರ, ಅದೂ ಕೂಡ ಕಾಲಿನ ಗಂಟಿನ ಮೇಲೆ ಚಿಕ್ಕ ಮಕ್ಕಳಿಗೆ ಹಾಕುವ ಬಟ್ಟೆ ಹಾಕಿದಳು. ಜಾನಕಿಯಮ್ಮ ಕಣ್ಣು ಅಗಾಲ ಮಾಡಿ ಅವಳನ್ನೇ ನೋಡುತ್ತಿದ್ದರು. ಎಷ್ಟಂದ್ರೂ ಹಳ್ಳಿ ಜನ ಈ ರೀತಿ ಬಟ್ಟೆ ಹಾಕಿದ್ದು ನೋಡಿಯೇ ಇರಲಿಲ್ಲ. ಮತ್ತೆ ಈ ರೀತಿ ಬಟ್ಟೆ ಹಾಕಿದವರೂ ಅಲ್ಲ. ಅವಳು ಅವರ ಹತ್ತಿರ ನಡೆದುಕೊಂಡು ಬರುವಾಗ ಜಾನಕಿಯಮ್ಮ ತಿರುಗಿ ತಮ್ಮ ಗಂಡನಿಗೆ ಹೇಳಿದರು, ಅವನ ಫ್ರೆಂಡ್ಸ್ ಅನಿಸುತ್ತೆ, ಅಥವಾ ಅವನ ಆಫೀಸ್ನಲ್ಲಿ ಕೆಲಸ ಮಾಡುವವರೋ ಏನೋ, ಅವರು ಕೂಡ ಇವನ ಜೊತೆ ಊರು ತಿರುಗಲಿಕ್ಕೆ ಬಂದಿದ್ದಾರೆ ಅನಿಸುತ್ತೆ ಅಂತ ಹೇಳಿ ಇನ್ನೇನು ಮಗನ ಹತ್ತಿರ ಯಾರು ಅಂತ ಕೇಳುವ ಎಂದು ಬಾಯಿ ತಿರುಯುವ ಮೊದಲೇ ಅಮ್ಮ ಅಪ್ಪ ಮೀಟ್ ಮೈ ವೈಫ್ ಸ್ಯಾಮ್ ಅಂದ. ಜಾನಕಿಯಮ್ಮ ಮುಖವೇ ನೋಡಿದ್ರು. ಆಗ ಮಗ ಇನ್ನೊಮ್ಮೆ ಅಮ್ಮ ನನ್ನ ಹೆಂಡತಿ ಸ್ಯಾಮ್, ಫುಲ್ ಹೆಸರು ಸಮೀಕ್ಷಾ ಅಂದ. ಜಾನಕಿಯಮ್ಮ ಮತ್ತೆ ರಾಯರಿಗೆ ಸಿಡಿಲು ಬಡೆದ ಹಾಗೆ ಆಯಿತು. ಹೆಂಡತಿಯ ನಿನ್ನದು, ನೀನು ಯಾವಾಗ ಮದುವೆ ಆದದ್ದು, ಒಂದು ಮಾತು ಹೇಳಲಿಲ್ಲ ಅಂತ ರಾಯರು ಅಂದಾಗ ಮದುವೆಯಾಗಿ 2 ವರ್ಷ ಆಯಿತು. ತನ್ನ ಹೆಂಡತಿ ಕಡೆ ತಿರುಗಿ ಐ ಆಮ್ ರೈಟ್ ಜಾನು ಅಂದ. ಅದಕ್ಕೆ ಅವಳು ಎಸ್ ಹನಿ ಅಂತ ಸ್ಮೈಲ್ ಮಾಡಿ ಹೇಳಿದ್ಲು. ಜಾನಕಿ ಅಮ್ಮನ ಕಾಲಿನ ಕೆಳಗಿಂದ ಭೂಮಿಯೇ ಜಾರಿದ ಹಾಗೆ ಅಲ್ಲಿಗೆ ಕುಸಿದು ಬಿದ್ದರು. 2 ವರ್ಷನಾ, ನೀನಾಗಿ ಮದುವೆ ಆಗಿದ್ಯಾ, ನಿಂಗೆ ಇಷ್ಟ ಇರುವ ಹುಡುಗಿಯನ್ನೇ ಆಗು, ಆದರೆ ನಮ್ಮ ಹತ್ರ ಒಂದು ಮಾತು ಹೇಳಲಿಲ್ಲ, ಯಾಕೆ, ನಾವು ನಿಂಗೆ ಹೊರಗಿನವರ ಅಂತ ಜೋರಾಗಿ ಅತ್ತರು. ಸಾರಿ ಅಮ್ಮ, ಹೇಳಿಕ್ಕೆ ಟೈಮ್ ಇರಲಿಲ್ಲ, ಮತ್ತೆ ಹೇಳಿದರೆ ನೀವು ನನ್ನ ಮದುವೆಗೆ ಬರ್ತೇನೆ ಅಂತ ಹಠ ಮಾಡ್ತೀರಾ, ನಿಮ್ಮನ್ನು ಅಲ್ಲಿ ಪರಿಚಯ ಮಾಡೋದು ನನಗೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನಂದು ಫಾದರ್ ಇನ್ ಲಾ ಅಂದರೆ ಜಾನು ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಸೊ ನಮಗೆ ನಮ್ಮದೇ ಆದ ಪ್ರೆಸ್ಟೀಜ್ ಇದೆ. ಈ ರೀತಿ ಹಳ್ಳಿಯವರನ್ನು ಶ್ರೀಮಂತರ ಮದುವೆಗೆ ಕರೀಲಿಕ್ಕೆ ಆಗುವುದಿಲ್ಲ. ಮತ್ತೆ ಅಲ್ಲಿ ನನ್ನ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇರುವುದು ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮನ್ನು ಕರೀಲಿಲ್ಲ ಅಂದ. ಆಗ ಅವನ ಹೆಂಡತಿ ಪ್ಲೀಸ್ ಹನಿ, ಇಲ್ಲಿಂದ ಹೋಗುವ, ಕೆಟ್ಟ ಸ್ಮೆಲ್ ಬರ್ತಾ ಉಂಟು, ಪ್ಲೇಸ್ ತುಂಬ ಡರ್ಟಿ ಇದೆ ಅಂದ್ಲು. ಆಗ ರಾಯರು ಎಂಥ ಡರ್ಟಿ ಪ್ಲೇಸ್, ಸ್ವಚ್ಛವಾಗಿ ಸೆಗಣಿ ಸಾರಿ ಗುಡಿಸಿದ ಅಂಗಳ ಇದು, ರಂಗೋಲಿ ಹಾಕಿ ಇಷ್ಟು ಚೆಂದ ಇದೆ, ಇದು ನಮ್ಮ ಸಂಸ್ಕೃತಿ, ಭಾರತದವಳಾಗಿ ನೀನು ಈ ರೀತಿ ಮಾತನಾಡುವುದು ತಪ್ಪು ಅಂದರು. ಆಗ ಅವಳು ಎಕ್ಸ್ಕ್ಯೂಸ್ ಮಿ ಮಿಸ್ಟರ್, ನಾನು ಹುಟ್ಟಿದ್ದು ಹೊರದೇಶದಲ್ಲೇ, ಸೊ ನನಗೆ ಇದು ಐಡಿಯಾ ಇಲ್ಲ, ಮತ್ತು ನನಗೆ ಕಲಿಸಲಿಕ್ಕೆ ಬರುವುದು ಸಹ ಬೇಡ ನೀವು ಅಂತ ಜೋರಾಗಿ ಹೇಳಿದ್ಲು. ಆಗ ಜಾನಕಿ ಅಮ್ಮ ದೊಡ್ಡವರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಂಗೆ, ಹಳ್ಳಿಯಲ್ಲಿ ಎಲ್ಲರ ಮನೆ ಅಂಗಳ ಹೀಗೇ ಇರುವುದು, ಕ್ರಮೇಣ ಅಭ್ಯಾಸ ಆಗುತ್ತೆ ನಿಂಗೆ, ಮನೆಯೊಳಗೆ ಬಾ ಅಂದರು. ನಾನು ಬರಲ್ಲ, ನನಗೆ ಇಷ್ಟ ಇಲ್ಲ, ಪ್ಲೀಸ್ ಹನಿ ಇಲ್ಲಿಂದ ಹೋಗುವ ಅಂತು. ರೋಹಿತ್ ಅಪ್ಪನಿಗೆ ಬೈದ, ನನ್ನ ಹೆಂಡತಿ ಹತ್ರ ಹಾಗೆ ಮಾತಾಡಬೇಡಿ, ನಿಮಗೆ ಅವಳ ಅಪ್ಪನ ಬಗ್ಗೆ ಗೊತ್ತಿಲ್ಲ, ಎಷ್ಟು ದೊಡ್ಡ ವ್ಯಕ್ತಿ ಅವರು ಅಂತ.
ಅವಳಿಗೆ ಈ ಪ್ಲೇಸ್ ಇಷ್ಟ ಇಲ್ಲ, ಸೊ ನಾನು ಮಾವನ ಮನೆಗೆ ಹೋಗ್ತೇನೆ ಅಂತ. ಎಷ್ಟೋ ವರ್ಷಗಳ ನಂತರ ಬಂದ ಮಗ ಒಂದು ದಿನ ಮನೆಯಲ್ಲಿ ನಿಲ್ಲಲಿಲ್ಲ ಅಂದರೆ ಹೇಗೆ? ಇಬ್ಬರೂ ಮನೆಯಲ್ಲಿ ನಿಲ್ಲಿ ಅಂತ ಜಾನಕಿಯಮ್ಮ ರೋಹಿತ್ನ ಹೆಂಡತಿಯ ಕೈ ಹಿಡಿದರು. ಆಗ ಪ್ಲೀಸ್ ಡೋಂಟ್ ಟಚ್ ಅಂತ ಜಾನಕಿಯಮ್ಮನ ದೂರ ನೂಕಿದ್ಲು. ಜಾನಕಿಯಮ್ಮ ಇನ್ನೇನು ಬೀಳ್ತಾರೆ ಅಂತ ಅನಿಸುವಾಗ ರಾಯರು ಹಿಡಿದ್ರು, ಜಾನಕಿ ತಾಗಿತ. ಆಗ ಜಾನಕಿಯಮ್ಮ ಮನಸ್ಸಿಗೆ ತಾಗಿದೆ, ಮಗನಿಗೆ ನಾವು ತಂದೆ ತಾಯಿ ಅಂತ ಹೇಳಲಿಕ್ಕೂ ನಾಚಿಕೆ ಆಗ್ತಾ ಉಂಟಲ್ಲ ಅಂತ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಸ್ಯಾಮ್, ನೋಡಿ ಆಂಟಿ, ನನ್ನ ಎದುರು ಈ ರೀತಿ ಎಮೋಷ್ನಲ್ ಡ್ರಾಮಾ ಬೇಡ ಅಂತ ಹೇಳಿ ರೋಹಿತ್ನ ಕಡೆ ತಿರುಗಿ, ಹನಿ ಕಾರ್ನಲ್ಲಿ ವೇಟ್ ಮಾಡ್ತೇನೆ, ಬೇಗ ಬಾ ಅಂತ ಹೇಳಿ ಕಾರು ಒಳಗೆ ಹೋಗಿ ಕೂತಳು. ಅಪ್ಪ ಅಮ್ಮನ ಕಡೆ ತಿರುಗಿ, ಅವಳ ಎದುರು ಹಳ್ಳಿ ಗುಗ್ಗು ಥರ ಮಾಡಬೇಡಿ, ನನಗೆ ನನ್ನದೇ ಆದ ಪ್ರೆಸ್ಟೀಜ್ ಇದೆ, ನನ್ನ ಹೆಂಡತಿ ಬಾರದ ಕಡೆ ನಾನೂ ಬರಲ್ಲ, ನನಗೆ ಅವಳ ಅಪ್ಪ ಅವರ ಕಂಪನಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ, ಕೋಟ್ಯಾಧಿಪತಿ ಅವರ ಅಪ್ಪ, ಇವಳು ಒಬ್ಬಳೇ ಮಗಳು, ನೆಕ್ಸ್ಟ್ ನಾನೇ ಆ ಸಾಮ್ರಾಜ್ಯಕ್ಕೆ ರಾಜನಾಗುವವನು, ಎಲ್ಲ ಆಸ್ತಿ ಹಣ ನನಗೆ ಬರುತ್ತೆ, ಸೊ ನನ್ನ ಹತ್ರ ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಡೋದು ಬೇಡ, ನಾನು ಇಲ್ಲಿ ಬರಲ್ಲ ಈ ಮನೆಗೆ ಅಂತ ಹೇಳಿ ಹೊರಟ. ಜಾನಕಿಯಮ್ಮ ಮತ್ತು ರಾಯರಿಗೆ ಸಿಡಿಲು ಹೊಡೆದ ಹಾಗೆ ಆಗಿತ್ತು. ಪ್ರೀತಿಯಿಂದ ಸಾಕಿದ ಮಗನ ಬಾಯಲ್ಲಿ ಎಂಥ ಮಾತು, ನಾವು ಇಷ್ಟೆಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟು ಬುದ್ಧಿ ಕಲಿಸಿದ್ರು ಈ ಕೆಟ್ಟ ಬುದ್ಧಿ ಎಲ್ಲಿಂದ ಕಲಿತಾ ಅಂತ ಜೋರಾಗಿ ಜಾನಕಿಯಮ್ಮ ರಾಘವೇಂದ್ರರನ್ನು ಅಪ್ಪಿ ಅಳಲು ಪ್ರಾರಂಭಿಸಿದರು. ಹೀಗೇ ದಿನ ಕಳೆಯಿತು. 1 ವರ್ಷವಾಯಿತು. ಈಗ ಮಗನ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಸುದ್ದಿ ಇಲ್ಲ. ಜಾನಕಿಯಮ್ಮನ ತವರಿನಲ್ಲಿ ಜಾಗ ಪಾಲು ಮಾಡಿದ್ದರು. ಅದರಲ್ಲಿ ಇವರಿಗೆ 2 ಎಕರೆ ಜಾಗ ಮೇನ್ ಹೈವೇ ಹತ್ತಿರ ಸಿಕ್ಕಿತ್ತು. ಒಳ್ಳೆಯ ಜಾಗ, ಮಾರಿದ್ರೆ ಬಂದ ಹಣದಲ್ಲಿ ಉಳಿದ ಜೀವನ ಒಳ್ಳೆಯ ರೀತಿ ಸಾಗಿಸಬಹುದು ಅಂತ ಜಾನಕಿ ರಾಘವೇಂದ್ರ ಎನಿಸಿದ್ದರು. ಈಗ ಜಾಗ ರೆಕಾರ್ಡ್ ಎಲ್ಲ ಆದ ಮೇಲೆ ಒಂದು ದಿನ ಮಗ ಮನೆಗೆ ಬಂದ. ಪಾಪ ತಾಯಿಗೆ ಖುಷಿಗೆ ಪಾರವೇ ಇರಲಿಲ್ಲ. ನಮ್ಮನ್ನು ವಿಚಾರಿಸಲು, ನಮ್ಮನ್ನು ನೋಡಿ ಹೋಗಲು ಮಗ ಮನೆಗೆ ಬಂದಿದ್ದ ಎಂದು ಖುಷಿಯಿಂದ ತಾಯಿ ಆತನನ್ನು ಬರೆಮಾಡಲು ಹೋದಾಗ ಮಗ ನಗುನಗುತ್ತಾ ಒಳಗೆ ಬಂದ. ವಿಷಯ ಏನಂದರೆ, ಜಾನಕಿಯಮ್ಮನ ಸಂಬಂಧದ ಯಾರೋ ಒಬ್ಬರು ಈ ಜಾಗ ಪಾಲಾದದ್ದನ್ನು ಮಗನಿಗೆ ಕಾಲ್ ಮಾಡಿ ಹೇಳಿದ್ದರು. ಈಗ ಮನೆಗೆ ಬಂದು, ಅಮ್ಮ ಶಿವಣ್ಣ ಕಾಲ್ ಮಾಡಿದ್ರು, ನಮಗೆ ಅಜ್ಜಿ ಮನೆಯದ್ದು ಜಾಗ ಸಿಕ್ಕಿದೆ ಆ ಜಾಗಕ್ಕೆ ತುಂಬ ಒಳ್ಳೆ ರೇಟ್ ಬರ್ಬೋದಮ್ಮ, ಸೆನ್ಸ್ಗೆ 5-6 ಲಕ್ಷ ಉಂಟು, ನಮಗೆ ಅದು ಕೂಡ 2 ಎಕರೆ ಜಾಗ ಸಿಕ್ಕಿದೆ, ನಾನು ಅದಕ್ಕೆ ಬಂದದ್ದು, ನಿಮಗೆ ಯೂಸ್ ಇಲ್ಲ ಆ ಜಾಗ, ಅದನ್ನು ನನ್ನ ಹೆಸರಿಗೆ ಬರೀರಿ ಎಂದ. ಆಗ ಅಮ್ಮ, ಕೋಟ್ಯಾಧಿಪತಿಯ ಮಗಳನ್ನು ಮದುವೆ ಆಗಿದ್ಯಾ, ನಿಂಗೆ ನಮ್ಮ ಜಾಗ ಯಾಕೆ, ಹೋಗು ಇಲ್ಲಿಂದ, ಅಲ್ಲಿಯೇ ಕೂತ್ಕೋ, ಅಪ್ಪನಿಗೆ ಹಾಸ್ಪಿಟಲ್ಗೆ ಖರ್ಚಿಗೆ ಹಣ ಕೊಡಲಿಲ್ಲ, ಒಂದು ಸಹಾಯಕ್ಕೆ ಬೀಳದವ ನಿಂಗೆ ಈ ಜಾಗ ಬೇಕಾ, ಹೋಗು ಇಲ್ಲಿಂದ ಅಂತ ಸಿಟ್ಟಲ್ಲಿ ಜಾನಕಿಯಮ್ಮ ಹೇಳಿದ್ದು. ಸಾರಿ ಅಮ್ಮ, ಸತ್ಯ ನಾನು ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆಗ ನೀವು ನನ್ನ ಅಪ್ಪ ಅಮ್ಮ ಅಂತ ಪರಿಚಯ ಮಾಡ್ತಿದ್ರೆ ನಾನು ಶ್ರೀಮಂತ ಕುಟುಂಬದಿಂದ ಬಂದದ್ದಲ್ಲ ಅಂತ ತಿಳಿದು ಮದುವೆ ಕ್ಯಾನ್ಸಲ್ ಮಾಡ್ತಿದ್ರು. ಅದೂ ಕೂಡ ಅವಳು ಒಬ್ಬಳೇ ಮಗಳು. ಅವಳ ಅಪ್ಪ ಅಮ್ಮ ಸತ್ರೆ ಆ ಎಲ್ಲ ಆಸ್ತಿ ಅಂತಸ್ತು ನನಗೇ ಸಿಗುತ್ತೆ. ನಾನೇ ರಾಜ, ನಂದೇ ಸಾಮ್ರಾಜ್ಯ. ಅದಕ್ಕೆ ಅವರಿಗೆ ನಿಮ್ಮ ವಿಷಯ ಹೇಳಿರಲಿಲ್ಲ, ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಅಮ್ಮ, ಸಾರಿ ಅಂದ. ಅಮ್ಮನ ಮುಂದೆ ಅಳುವ ನಾಟಕವಾಡಿದ. ಪಾಪ ಜಾನಕಿಯಮ್ಮ ಮಗನ ಪರಿಸ್ಥಿತಿ ಕಂಡು ಅವನ ಕಣ್ಣೀರು ಒರೆಸುತ್ತಾ, ಇರಲಿ ಬಿಡು, ಆದದ್ದು ಆಗಿ ಹೋಯಿತು ಅಂತ ಅಂದರು. ಆಗ ರೋಹಿತ್, ಮತ್ತೊಂದು ವಿಷಯ ಅಮ್ಮ, ನಾನು ಕಂಪನಿಯ ಕೋಟಿಗಟ್ಟಲೆ ಹಣ ಶೇರ್ ಮಾರ್ಕೆಟ್ಗೆ ಹಾಕಿ ಈಗ ಎಲ್ಲ ಕಳೆದುಕೊಂಡು ಹಣ ಇಲ್ಲದೆ ಕೂತಿದ್ದೇನೆ. ಅದು ಕೂಡ ನನ್ನ ಮಾವನ ಕಂಪನಿಯ ಹೊಸ ಪ್ರಾಜೆಕ್ಟ್ನ ಹಣ. ಈಗ ಅವರು ಹಣ ಕೇಳಿದರೆ ನನ್ನ ಹತ್ರ ಇಲ್ಲಮ್ಮ, ಪ್ಲೀಸ್ ಅಮ್ಮ, ಈ ಜಾಗ ನನಗೆ ಕೊಡಮ್ಮ, ನಾನು ಅವರಿಗೆ ಹಣ ಹಿಂದೆ ಕೊಡ್ತೇನೆ, ಮತ್ತು ಇಲ್ಲಿನ 50 ಸೆನ್ಸ್ ಮತ್ತು ಮನೆ ಮಾರಿ ನಿಮ್ಮನ್ನು ನನ್ನ ಜೊತೆ ಹೊರದೇಶಕ್ಕೆ ಕರೆದುಕೊಂಡು ಹೋಗ್ತೇನೆ, ಪ್ರಾಮಿಸ್ ಅಮ್ಮ ಅಂತ ಹೀಗೆ ಏನೇನೋ ಕತೆ ಕಟ್ಟಿ ತಾಯಿಯ ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದ. ಮಗ ಮನೆಗೆ ಬರುವಾಗಲೇ ರಾಯರೂ ಕೂಡ ಪೇಟೆಯಿಂದ ಮನೆಗೆ ಬಂದಿದ್ದರು. ಆದರೆ ಮಗನ ಎದುರು ಹೋಗಲಿಲ್ಲ, ದೂರ ನಿಂತು ಎಲ್ಲ ಮಾತು ಕೇಳ್ತಾ ಇದ್ರು. ಈಗ ಈ ನಾಟಕ ಎಲ್ಲ ಕೇಳಿ ಅವರಿಗೂ ಸಿಟ್ಟು ಬಂತು. ಸೀದ ಮನೆಯೊಳಗೆ ಬಂದರು.
ತಕ್ಷಣ ರೋಹಿತ್ ತನ್ನ ಕಣ್ಣೀರು ಒರೆಸಿ, ಓ ಅಪ್ಪ ಬಂದ್ರು ಅಂದ. ನೋಡು ರೋಹಿತ್, ನಿಂಗೋಸ್ಕರ ನೀನು ಕೇಳಿದ ಕಾಲೇಜ್ ಫೀಸ್, ತಿರುಗಾಡಲಿಕ್ಕೆ ಹಣ, ಬೈಕ್, ಕಾರು ಅಂತ ಎಲ್ಲ ತೆಗೆದುಕೊಡ್ಲಿಕ್ಕೆ ಇದ್ದ ಜಾಗ ಮಾರಿ ಮಾರಿ ಈಗ ನಮಗೆ ಇಷ್ಟೇ ಜಾಗ ಉಳಿದಿದ್ದು. ನಂತರ ನಿನ್ನ ಮನೆ ತಗೊಳ್ಳಿಕ್ಕೆ ಅಂತ ನೀನು ಹಣ ಕೇಳಿದಾಗ ಈ ಮನೆ ಅಡವಿಟ್ಟು ನಿಂಗೆ ಹಣ ಕೊಟ್ಟಿದ್ದೆ. ಈಗ ಅಲ್ಲಿನ ಜಾಗ ಜಾನಕಿಗೆ ಸಿಕ್ಕಿದೆ. ಅದರಲ್ಲಿ ಸ್ವಲ್ಪ ಮಾರಿ ಅದರಲ್ಲಿ ಎಲ್ಲ ಲೋನ್ ತೀರಿಸಿ ಇದ್ದ ಹಣದಲ್ಲಿ ನೆಮ್ಮದಿಯಿಂದ ಇರಬಹುದು. ನಿನ್ನತ್ರ ಹಣ ಕೇಳುವುದಿಲ್ಲ, ಹಾಗಂತ ನಮ್ಮತ್ರ ಇದ್ದದನ್ನು ನೀನು ಕೇಳಲಿಕ್ಕೆ ಬರುವುದು ಬೇಡ ಎಂದು ರಾಯರು ಹೇಳಿದಾಗ ರೋಹಿತ್ಗೆ ಸಿಟ್ಟು ಬಂತು. ಓ, ಅಮ್ಮ ಆದರೂ ಒಪ್ಪಿದ್ರು, ಆದರೆ ನೀವು ಅಮ್ಮನ ತಲೆ ಹಾಳು ಮಾಡ್ತಾ ಇದ್ದೀರಾ. ಈ ಎಲ್ಲ ಜಾಗ ನನಗೆ ಸಿಗುವುದಲ್ವಾ, ಇವತ್ತು ಕೊಡಿ, ನಾನು ಒಬ್ಬನೇ ಮಗ ಅಲ್ವಾ ಅಂದ. ಆಗ ರಾಯರು, ಹೌದು ರೋಹಿ, ನೀನೊಬ್ಬನೇ ಮಗ, ಈ ಜಾಗ ಎಲ್ಲ ನಿಂಗೆ ಸಿಗುತ್ತೆ, ಆದರೆ ಈಗ ಬೇಡ. ನಾವು ಬದುಕಿರುವ ತನಕ ಈ ಜಾಗ ನಮ್ಮತ್ರ ಇರಲಿ, ನಾವಿಬ್ಬರು ಸತ್ತ ನಂತರ ಈ ಜಾಗ ನಿಂಗೆ ಸಿಗುವುದು ಅಂದರು. ಓ, ಹಾಗಾದರೆ ಈ ಜಾಗ, ಈ ಮನೆ ನನಗೆ ಸಿಗಬೇಕಾದ್ರೆ ನೀವು ಸಾಯಬೇಕಲ್ವಾ ಅಂತ ರೋಹಿತ್ ಹೇಳಿದಾಗ ಜಾನಕಿಯಮ್ಮ ಮತ್ತು ರಾಘವೇಂದ್ರ ಸಿಡಿಲು ಬಡೆದಂತಾಯಿತು. ಸರಿ ಸರಿ, ನನಗೂ ಗೊತ್ತುಂಟು ಜಾಗ ಹೇಗೆ ಸಿಗುವ ಹಾಗೆ ಮಾಡಬೇಕು ಅಂತ. ಹೀಗೆ ಹೇಳಿ ರೋಹಿತ್ ಅಲ್ಲಿಂದ ಹೋದ. ಆಗ ರಾಯರು ಜಾನಕಿಯಮ್ಮನಿಗೆ ಹೇಳಿದರು, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇವೋ ಗೊತ್ತಿಲ್ಲ, ಯಾರಿಗೆ ಏನು ಕಷ್ಟ ಕೊಟ್ಟಿದ್ದೇವೋ ಗೊತ್ತಿಲ್ಲ, ನಮ್ಮ ಜೊತೆ ಈ ರೀತಿ ಆಗುತ್ತಾ ಉಂಟು. ಎಲ್ಲ ದೇವರ ಇಚ್ಛೆ, ನೋಡುವ ಏನಾಗುತ್ತೆ ಅಂತ ಹೇಳಿ ಅಂಗಳದಲ್ಲಿದ್ದ ಮರದ ಕುರ್ಚಿನ ಮೇಲೆ ಕೂತರು. ಇಲ್ಲಿ ರೋಹಿತ್ ಹೇಗೆ ಹಣ ಹೊಂದಿಸುವುದು, ಹೇಗೆ ಜಾಗ ತನ್ನ ಹೆಸರಿಗೆ ಆಗುವ ರೀತಿ ಮಾಡುವುದು ಅಂತ ಯೋಚನೆ ಮಾಡ್ತಾ ಇದ್ದ. ಅಲ್ಲಿ ಕಂಪನಿಯವರಿಗೆ ಪ್ರಾಜೆಕ್ಟ್ನ ಫಂಡ್ ಮಿಸ್ ಆಗಿರುವುದು ಗೊತ್ತಾಗುತ್ತೆ. ಈ ವಿಷಯ ರೋಹಿತ್ನ ಮಾವನಿಗೂ ಹೇಳ್ತಾರೆ. ಅವರಿಗೆ ತುಂಬ ಸಿಟ್ಟು ಬಂತು. ಅವರತ್ರ ಇರೋ ಆಸ್ತಿ ಅಂತಸ್ತಿಗೆ ಈ ಹಣ ಹಾಕುವುದು ಕಷ್ಟದ ಕೆಲಸ ಅಲ್ಲ. ಆದರೂ ಮಗಳಿಗೆ ಈ ವಿಚಾರ ಹೇಳಿ, ಎಂಥ ಹುಡುಗನನ್ನು ಮದುವೆ ಆಗಿದ್ಯಾ, ನನಗೆ ನನ್ನ ಕಂಪನಿಯ ಹಣ ವಾಪಸ್ಸು ಬೇಕು, ತಂದು ಕೊಡಲಿಕ್ಕೆ ಹೇಳು ಅಂತ ಹೇಳಿದರು. ಈ ವಿಷಯ ರೋಹಿತ್ಗೆ ತನ್ನ ಹೆಂಡತಿ ಹೇಳಿದಾಗ ಎಲ್ಲಿ ಎಲ್ಲ ಆಸ್ತಿ ಕೈತಪ್ಪಿ ಹೋಗುತ್ತೋ, ಎಲ್ಲಿಯಾದರೂ ಹೆಂಡತಿ ಡೈವರ್ಸ್ ಕೊಟ್ಟರೆ ಏನು ಮಾಡೋದು ಅಂತ ಯೋಚಿಸಿ, ಸ್ಯಾಮ್, ಜಸ್ಟ್ 1 ವಾರ ಟೈಮ್ ಕೊಡು, ಹಣ ವಾಪಸ್ ಕೊಡ್ತೇನೆ, ಜೊತೆಗೆ ಮಾವನಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡ್ತೇನೆ. ನಾನು ಹಣ ತೆಗೆದುಕೊಂಡದ್ದು ಕಂಪನಿ ಇಂಪ್ರೂವ್ ಆಗಲಿಕ್ಕೆ, ಕ್ಲೈಂಟ್ ಜೊತೆ ರಿಲೇಷನ್ ಒಳ್ಳೇದು ಮಾಡಿ ಹೈ ಇನ್ವೆಸ್ಟ್ಮೆಂಟ್ ಬರುವ ಹಾಗೆ ಮಾಡಲಿಕ್ಕೆ ಅಂತ ಇದ್ದ ಎಲ್ಲ ಸುಳ್ಳು ಹೇಳಿ ಹೇಗೋ ಆ ಸಿಚುವೇಶನ್ ಮ್ಯಾನೇಜ್ ಮಾಡಿದ. ಇನ್ನೂ ಕಾಯ್ತಾ ಕೂತ್ರೆ ಆಗುವ ಮಾತಿಲ್ಲ ಅಂತ ಹೇಳಿ ಸೀದಾ ಅಮ್ಮನ ಮನೆಗೆ ಬಂದ. ಅಮ್ಮ, ಸೈನ್ ಮಾಡಮ್ಮ, ಆ ಜಾಗ ನನ್ನ ಹೆಸರಿಗೆ ಬರಿ, ಈಗಲೇ ಇವತ್ತೇ, ಇಲ್ಲಂದರೆ ನಾನು ಸಾಯ್ತೇನೆ ಅಂದ. ಆಗ ರಾಯರು, ಸೈನ್ ಮಾಡಬೇಡ, ನಾನು ಇರುವ ತನಕ ಆ ಜಾಗ ನಿಂಗೆ ಸಿಗಲ್ಲ, ಈ ಮನೆಯೂ ಸಿಗಲ್ಲ ನಿಂಗೆ ಅಂದರು. ಆಗ ರೋಹಿತ್ ಕತ್ತಿ ತೆಗೆದು ಅವನ ಕುತ್ತಿಗೆಗೆ ಇಟ್ಟು, ಅಮ್ಮ, ಪೇಪರ್ಗೆ ಸೈನ್ ಮಾಡು ಪ್ಲೀಸ್, ಇಲ್ಲಂದರೆ ನಾನು ಸಾಯ್ತೇನೆ. ಇರುವ ಒಬ್ಬನೇ ಮಗ ನಿಮ್ಮಿಂದಾಗಿ ಸತ್ತ ಅನ್ನುವ ಕಳಂಕ ನಿಮ್ಮನ್ನು ಯಾವತ್ತಿಗೂ ಬಿಡಲ್ಲ, ಸೈನ್ ಮಾಡಿ ಅಂದ. ಆಗ ಜಾನಕಿಯಮ್ಮ ಸೈನ್ ಮಾಡಲಿಕ್ಕೆ ಮುಂದಾದಾಗ ರಾಯರು ಜಾನಕಿಯಮ್ಮನ ಕೈ ಹಿಡಿದು, ಬೇಡ ಜಾನಕಿ, ಅವನನ್ನು ಸಾಕಿದ್ದಕ್ಕೆ ಪಡಬಾರದ ಕಷ್ಟಪಟ್ಟಿದ್ದೇವೆ, ಈ ಜಾಗ ಮನೆ ಕೊಡಬೇಡ, ಮನೆಯಿಂದ ಹೊರಗೆ ಹಾಕಿದರೆ ನಮಗೆ ಬೇರೆ ಮನೆ ಇಲ್ಲ, ಬೇಡ, ಸೈನ್ ಮಾಡಬೇಡ ಅಂದರು. ಪದೇ ಪದೇ ರಾಯರು ಈ ರೀತಿ ತನ್ನ ಕೆಲಸಕ್ಕೆ ಅಡ್ಡಿಯಾಗುವುದನ್ನು ನೋಡಿ ರೋಹಿತ್ಗೆ ಸಿಟ್ಟು ತಡೆದುಕೊಳ್ಳಿಕ್ಕೆ ಆಗದೆ ಅಲ್ಲೇ ಇದ್ದ ಕತ್ತಿಯಿಂದ ರಾಯರಿಗೆ ಬೀಸಿದ. ರಾಯರು ತಕ್ಷಣ ಹಿಂದೆ ಬಂದರೂ ಸಹ ಕತ್ತಿ ಅವರ ಕೈಗೆ ಮತ್ತು ಎದೆಗೆ ತಾಗಿ ರಕ್ತ ಬರಲು ಪ್ರಾರಂಭಿಸಿತು. ಅಯ್ಯೋ ಅಮ್ಮ ಅಂತ ಜೋರಾಗಿ ಜಾನಕಿಯಮ್ಮ ಕೂಗಿ ರಾಯರ ಬಳಿ ಹೋಗಲು ಎದ್ದಾಗ ಜಾನಕಿಯಮ್ಮನ ಕೂದಲು ಹಿಡಿದು, ಸೈನ್ ಹಾಕು ಮಾರೆ, ನಿಂಗೆ ಸಹ ನಿನ್ನ ಗಂಡನ ಜೊತೆ ಸಾಯ್ಲಿಕ್ಕೆ ಉಂಟಾ ಅಂತ ಜೋರಾಗಿ ತನ್ನ ಮಗ ಹೇಳಿದಾಗ ದಿಕ್ಕು ತೋಚದಂತೆ ಆಗಿ ಸೈನ್ ಮಾಡಿದ್ರು. ಪ್ಲೀಸ್ ಮಗ, ಅಪ್ಪನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗುವ, ಅವರಿಗೆ ತಾಗಿದೆ ಅಂದಾಗ ರೋಹಿತ್, ಸಾಯ್ಲಿ ಬಿಡು, ಸತ್ರೆ ಈ ಮನೆ ನನಗೆ ಸಿಗುತ್ತೆ ಆದಷ್ಟು ಬೇಗ ಅಂತ ಹೇಳಿ ಅಲ್ಲಿಂದ ಲಾಯರ್ ಇದ್ದ ಕಡೆ ಹೊರಟ. ಇಲ್ಲಿ ಜಾನಕಿಯಮ್ಮ ಜೋರಾಗಿ ಅಳುತ್ತಾ ರಸ್ತೆಗೆ ಬಂದು ಕರೆದಾಗ ಅಲ್ಲಿ ದಾರಿಯಲ್ಲಿ ಹೋಗುವವರು ಮನೆಗೆ ಬಂದು ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿ
ರಾಯರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ರಾಯರಿಗೆ ದೇಹಕ್ಕೆ ಬಿದ್ದ ಪೆಟ್ಟಿಗಿಂತ ಮನಸ್ಸಿಗೆ ಬಿದ್ದ ಪೆಟ್ಟೇ ಹೆಚ್ಚು ನೋವು ಕೊಡುತ್ತಿತ್ತು. ತಕ್ಷಣ ಆಂಬ್ಯುಲೆನ್ಸ್ ಬಂದು ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದದ್ರಿಂದ ರಾಯರು ಬದುಕಿದ್ರು. ಆದರೆ ಯಾವ ಮಗ ತನ್ನ ತಂದೆಗೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿ ತಾಯಿಯ ಕೂದಲು ಹಿಡಿದು ಎಳೆದವನನ್ನು ದೇವರು ಸುಮ್ಮನೆ ಬಿಡಬಹುದಾ? ಸಾಧ್ಯವೇ ಇಲ್ಲ. ಆ ತಾಯಿಯ ಕಣ್ಣೀರಿಗೆ ನ್ಯಾಯ ಸಿಗಬೇಕಲ್ವಾ? ಲಾಯರ್ನ ಆಫೀಸ್ನ ಕಡೆ ಹೊರಟಿರುವಾಗ ಮಗ ಅದೇನೋ ನೆನಪಾಗಿ ತಕ್ಷಣ ಬೈಕ್ ನಿಲ್ಲಿಸಿ ಆ ಊರಿನ ದೇವಸ್ಥಾನ ಅನಂತೇಶ್ವರನ ದೇವಸ್ಥಾನಕ್ಕೆ ಹೋಗುವ ದಾರಿ ಬಳಿ ನಿಂತು ಒಮ್ಮೆ ಪ್ರಾಪರ್ಟಿ ಪೇಪರ್ ತೆಗೆದು ಎಲ್ಲ ಪೇಪರ್ ಸೈನ್ ಆಗಿದೆಯಾ ಅಂತ ಚೆಕ್ ಮಾಡುವ ಅಂತ ಬೈಕ್ನಿಂದ ಪೇಪರ್ ತೆಗೆಯಲು ಮುಂದಾದಾಗ ಎಲ್ಲಿಂದಲೋ ಬರುವ ಲಾರಿ ಸ್ಪೀಡಾಗಿ ಬಂದು ಅವನ ಬೈಕಿಗೆ ಗುದ್ದಿತ್ತು. ಅದರ ರಭಸಕ್ಕೆ ರೋಹಿತ್ ರೋಡಿಗೆ ಬಿದ್ದಾಗ ಅವನ ಮೇಲಿಂದ ಲಾರಿ ಹೋಗಿ ಅಲ್ಲೇ ಆ ಜಾಗದಲ್ಲಿ ಸಾವನ್ನಪ್ಪಿದ. ಅವನ ಬೈಕ್ ತನ್ನಷ್ಟಕ್ಕೆ ತಾನೇ ಬೆಂಕಿ ಹಚ್ಚಿ ಸಂಪೂರ್ಣ ಬೈಕ್ ಸುಟ್ಟು ಭಸ್ಮ ಆಯಿತು. ಅದರಲ್ಲಿದ್ದ ಪ್ರಾಪರ್ಟಿ ಪೇಪರ್ ಕೂಡ ಭಸ್ಮ ಆಯಿತು. ಇಲ್ಲಿ ಹಾಸ್ಪಿಟಲ್ನಲ್ಲಿ ರಾಯರು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿದ್ದರಿಂದ ಅವರು ಬದುಕಿದ್ರು. ನಂತರ ಮಗನ ಸಾವಿನ ವಿಷಯ ಕೇಳಿ ತಿಳಿದ ಜಾನಕಿ ರಾಘವೇಂದ್ರರು ಎಷ್ಟೊಂದರು ತಾವು ಸಾಕಿದ ಮಗ ಅಲ್ವಾ ಅಂತ ಕಣ್ಣೀರಿಟ್ಟರು. ಕ್ರಮೇಣ ದಿನ ಕಳೆದಂತೆ ಸಿಕ್ಕಿರುವ ಜಾಗವನ್ನು ಸ್ವಲ್ಪ ಜಾಗ ಮಾರಿ ಎಲ್ಲ ಲೋನ್ ತೀರಿಸಿ ಸ್ವಲ್ಪ ಹಣ ತಮ್ಮ ಜೀವನಕ್ಕೆ ತೆಗೆದಿಟ್ಟು ತಮ್ಮ ನಂತರ ಸಮಸ್ತ ಆಸ್ತಿ ಅಂತಸ್ತು ಎಲ್ಲ ದೇವಸ್ಥಾನಕ್ಕೆ ಸೇರಬೇಕೆಂದು ಬರೆದು ಜೀವನ ನಡೆಸಿದ್ರು. ಇಂಥ ಘಟನೆ ಇತ್ತೀಚೆಗೆ ಈ ಸಮಾಜದಲ್ಲಿ ತುಂಬಾ ಆಗ್ತಾ ಉಂಟು. ಹಾಗಂತ ಒಳ್ಳೆಯ ಮಕ್ಕಳು ಇಲ್ಲ ಅಂತಲ್ಲ, ತಂದೆ ತಾಯಿಯನ್ನು ದೇವರ ಥರ ಪೂಜೆ ಮಾಡುವಂಥ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳ ಥರ ಸಾಕುವ ಮಕ್ಕಳನ್ನು ನೋಡಿದ್ದೇನೆ. ಅದೇ ರೀತಿ ಮಕ್ಕಳಿಗೋಸ್ಕರ ಕಷ್ಟಪಡುವ ತಂದೆ ತಾಯಿಯನ್ನು ಇವರು ನನ್ನ ತಂದೆ ಅಥವಾ ತಾಯಿ ಅಂತ ಹೇಳಲಿಕ್ಕೂ ಕಷ್ಟಪಡುತ್ತಿರುವ ಮಕ್ಕಳನ್ನು ಸಹ ನಾನು ನೋಡಿದ್ದೇನೆ. ನಿಮಗೂ ಈ ರೀತಿ ಯಾವತ್ತಾದರೂ ಅನುಭವಕ್ಕೆ ಬಂದಿದೆಯಾ? ನಿಮ್ಮ ಅನಿಸಿಕೆ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು.